ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಭೇಟಿ ಕೊಡ್ತಾರೆ. ಸಂಪುಟ ಪುನರ್ ರಚನೆಯ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ. ನಿನ್ನೆ ರಾಹುಲ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಖುದ್ದಾಗಿ ರಾಹುಲ್. ಏನಿದೆ ಅದನ್ನ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಮಾತಾಡಿ ನೀವು ಅಂತ ಹೇಳಿದಾರಿ ಅಂತ ಗೊತ್ತಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಬೇಕು ಸಿಎಂ ಸಿದ್ದರಾಮಯ್ಯ. ಕಬ್ಬು ಬೆಳೆಗಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಿದೆ. ಸೊ ಇದೇ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರ ಜೊತೆಗೂ ಕೂಡ ಸಿಎಂ ಚರ್ಚೆಗೆ ಮುಂದಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಿಎಂ ಕೇವಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಅಲ್ಲ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆಗೂ ಕೂಡ, ಹಾಗೆ ಕೆಸಿ ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ಪ್ರಶ್ನೆ ಏನಕ್ಕಿರಬಹುದು ಅಂತ. ಸಂಪುಟ ಪುನಾರಚನೆಯ ವಿಚಾರವನ್ನು ರಾಹುಲ್ ಗಾಂಧಿ ಮುಂದೆ ಪ್ರಸ್ತಾಪಿಸಿದ್ದಾರಂತೆ ಸಿದ್ದರಾಮಯ್ಯ ಅವರು. ಹಿಂಗೆ ಸಂಪುಟ ಪುನಾರಚನೆ ಅಂತ ಅನ್ಕೊಂಡಿದ್ವಲ್ಲ ಅಂತ. ಅದಕ್ಕೆ ರಾಹುಲ್ ಗಾಂಧಿ ಅವರು ನೀವು ಮಾತಾಡ್ಕೊಳ್ಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಇವರು ಇಷ್ಟು ಜನ ಕೂತ್ ಮಾತಾಡಬೇಕು. ಸಿದ್ದರಾಮಯ್ಯನವರು ಹೇಳುವಂತ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಒಪ್ಪಿಗೆ ಕೊಟ್ಟು ಆಯ್ತು ಫೈನ್ ಮಾಡಿ ಅಂತ ಹೇಳಿದ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಆ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಸಚಿವ ಸಂಪುಟ ಪುನಾರಚನೆ, ಯಾರನ್ನ ಕರ್ಕಬೇಕು, ಯಾರನ್ನ ಬಿಡ್ಬಿಡ್ಬೇಕು ಅಂತ ಚರ್ಚೆಗಳಾಗುತ್ತೆ. ಅಕಸ್ಮಾತ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಬೇಡ ಸದ್ಯಕ್ಕೆ ಹೋಲ್ಡ್ನಲ್ಲಿ ಇಟ್ಟಿರಿ, ಈಗ ಪರಿಸ್ಥಿತಿ ಸರಿ ಇಲ್ಲ, ಬಿಹಾರ ಚುನಾವಣೆ ರಿಸಲ್ಟ್ ಬಂದಿದ್ದಷ್ಟೇನೆ, ಸ್ವಲ್ಪ ಸಮಯ ಹೋಗಲಿ, ಈಗೇನಾದರೂ ನಾವು ಸಚಿವ ಸಂಪುಟ ಪುನಾರಚನೆ ಅಂತ ಅಂದರೆ ಒಂದಷ್ಟು ಬೆಳವಣಿಗೆಗಳಾಗತ್ತೆ, ಮತ್ತು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಎಲ್ಲರೂ ಸಮಾಧಾನ ಮಾಡೋದು, ಸಂಧಾನ ಮಾಡೋದು, ನೀವು ಬೇಡ ಅಂತ ಹೇಳಿ ಕಳಿಸ್ಬಿಡೋದು, ಇದೆಲ್ಲವೂ ಈಗ ಸದ್ಯಕ್ಕೆ ಆ ರಿಸ್ಕಿಗೆ ಕೈ ಹಾಕೋದು ಬೇಡ ಅಂತ ಹೇಳಿದ್ರು ಅಂತಂದರೆ ಯಾವುದನ್ನು ಮಾಡೋಕ್ಕಾಗಲ್ಲ. ಬಟ್ ದೆಹಲಿಗೆ ಸಿದ್ದರಾಮಯ್ಯನವ್ರು ನಾಳೆ ಹೋಗ್ತಿರುವಂಥ ಹಿನ್ನೆಲೆಯಲ್ಲಿ ಭೇಟಿಯಾಗಿ ಚರ್ಚೆ ಮಾಡೋದಂತೂ ನಿಜ. ಸೊ ಏನು ಚರ್ಚಿಸ್ತಾರೆ, ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅಕಸ್ಮಾತ್ ಓಕೆ ಆಯಿತು ಹೋಗಿ ಸಂಪುಟ ಪುನರಚನೆ ಮಾಡಿ ಅಂತ ಹೇಳಿದ್ದೆ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ನಡೆಯುತ್ತೆ. ಸಿದ್ದರಾಮಯ್ಯನವ್ರ ಜೊತೆಗೆ ಇನ್ನೊಂದಷ್ಟು ಕೆಲವು ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷಿಗಳು ಎಲ್ಲರೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡ ಹೇರೋ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಒಂದೊಂದೂವರೆ ತಿಂಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಎಷ್ಟೋ ಮಂದಿ ಹೈಕಮಾಂಡ್ಗೆ ಭೇಟಿ ಮಾಡೋದಕ್ಕೆ ಅಂತ ಹೋದ್ರು, ಫೋನ್ ಮುಖಾಂತರವಾಗಿ ಚರ್ಚೆ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಬಂದಾಗಲೂ ಕೂಡ ಚರ್ಚೆ ಮಾಡಿದ್ರು, ನಮಗೊಂದು ಅವಕಾಶ ಕೊಡಿ, ಈ ಸತಿ ಸಚಿವ ಸಂಪುಟ ಪುನಾರಚನೆ ಮಾಡಿದ್ರೆ ನಮ್ಮ ಕಡೆ ಸ್ವಲ್ಪ ಕಣ್ಬಿಟ್ಟು ನೋಡಿ, ಈ ಥರದ್ದೆಲ್ಲ ಹೇಳಿದ್ದು ಉಂಟು. ಸೊ ಹಾಗಾಗಿ ಈಗ ಕಂಪ್ಲೀಟ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರ ಮೇಲೆ ಎಲ್ಲವೂ ನಿಂತಿದೆ. ಅವರೇನಾದರೂ ಆಯಿತು ಮಾಡಿ ಅಂತ ಅಂದರೆ ಸಚಿವ ಸಂಪುಟ ಪುನರಚನೆ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರಲ್ಲ ಅದಾಗುತ್ತೆ. ಬಟ್ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅದ್ರ ಬಗ್ಗೆ ಈಗ ಸದ್ಯಕ್ಕಂತೂ ಮಾತಾಡೋ ಸಂದರ್ಭ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ಆಸೆ ಇತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ, ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಳ್ತಾ ಇರೋರಿಗೆ ಸಚಿವ ಸಂಪುಟ ಪುನಾರಚನೆಯೂ ಆಗತ್ತೆ, ಸಿಎಂ ಬದಲಾವಣೆಯೂ ಆಗತ್ತೆ ಅಂತ. ಆದರೆ ಕಾಂಗ್ರೆಸ್ ನಿರೀಕ್ಷೆಯೂ ಮಾಡದಂಥ ಒಂದು ಸೋಲು ಬಿಹಾರದಲ್ಲಾಗಿರೋದು. ಹಾಗಾಗಿ ರಿಸ್ಕ್ ತಗೊಳ್ಳೋದು ಕಷ್ಟ. ಈಗಾಗಲೇ ಸಿದ್ದರಾಮಯ್ಯನವ್ರು ಎಷ್ಟು ಅನಿವಾರ್ಯ, ಏನು ಗೆತ್ತ ಅನ್ನೋದನ್ನು ಕೆಲವು ನಾಯಕರುಗಳು ಬಿಡಿಸಿ ಹೇಳಿಬಿಟ್ಟಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ರಿಸ್ಕನ್ನು ತೆಗೆದುಕೊಳ್ಳೋದು ಕಷ್ಟ ಇದೆ. ಬಟ್ ಸಚಿವ ಸಂಪುಟ ಪುನರಚನೆಗೆ ಸಿದ್ದರಾಮಯ್ಯನವರು ಕೂಡ ಉತ್ಸಾಹ ತೋರಿಸಿದ್ದಾರೆ. ಒಂದಷ್ಟು ಬಾರಿ ಅವ್ರು ಹೇಳಿದ್ದು ಉಂಟು, 2.5 ವರ್ಷ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದು ಹೌದು ಅಂತ. ಈ ಹಿಂದೆನೇ ಹೈಕಮಾಂಡ್ ಹೇಳಿತ್ತಂತೆ ಸಚಿವ ಸಂಪುಟ ಪುನರಚನೆ ಮಾಡಿ ಅಂತ. ಬಟ್ ಸಿದ್ದರಾಮಯ್ಯನವರೇ ಇಲ್ಲ ಇರಿ, 2.5 ವರ್ಷ ಕಂಪ್ಲೀಟ್ ಆಗಲಿ, 2.5 ವರ್ಷ ಮುಗಿಲಿ ಅಂತ ಹೇಳಿದ್ದೀನಿ ಅನ್ನೋದನ್ನು ಖುದ್ದಾಗಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಕೊಟ್ಟಿದ್ದು ಉಂಟು. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಹೆಂಗೆ ಮನವರಿಕೆ ಮಾಡಿಕೊಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಹೆಂಗೆ ಸ್ವೀಕರಿಸ್ತಾರೆ, ಫೈನ್ ಮಾಡೋಣ ಅಂತ ಹೇಳ್ತಾರೋ ಅಥವಾ ಬೇಡ ಅಂತ ಹೇಳ್ತಾರೋ ಅಥವಾ ಸದ್ಯಕ್ಕೆ ಇರಲಿ ನೋಡೋಣ ಇರಿ 1-2 ತಿಂಗಳು ಆಗಲಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ನವೆಂಬರ್ 21ಕ್ಕೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಬದಲಾವಣೆಗಳು ಇದೆಯಾ ಏನು ಎತ್ತ ಅನ್ನೋದು ನಾಳೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸಂಪುಟದ ಬಗ್ಗೆ ನವೆಂಬರ್ ಕ್ರಾಂತಿ ಚರ್ಚೆ ಆಗಿಲ್ಲ. ಡಿಸೆಂಬರ್ ಹಂತದಲ್ಲಿ ಸಚಿವ ಸಂಪುಟ ಪುನರಚನೆ ಯಾರು ಹೇಳಿದ್ರು ನಿಮ್ಗೆ? ಮಾಹಿತಿಗಳು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ. ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡಿದೆ. ಅವ್ರಿಗೆ ನಮ್ಮ ಲೀಡರ್ ಅಲ್ಲ, ಅವ್ರಿಗೆ ಸ್ವಲ್ಪ
ಸಿಟ್ಬೇಕಾಗಿತ್ತಲ್ಲ ಇದರಲ್ಲಿ ಬಿಹಾರ್ ಎಲೆಕ್ಷನ್ ಅಲ್ಲಿ ಧೈರ್ಯ ತುಂಬಿದ್ದೀನಿ. ಆ ವಿಚಾರನೇ ಪ್ರಸ್ತಾಪ ಮಾಡಿಲ್ಲ ಅಂತಂದ್ರೆ ನಾನು ಪುನಃ ನೀವು ಅದನ್ನೇ ಕೇಳಿದ್ರೆ ಹೆಂಗೆ? ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ. ಸೊ ಅವರು ನಾನು ಸೋತದಕ್ಕೆ ಏನು ಬೇಸರ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಜೊತೆ ಚರ್ಚೆ ಮಾಡಿ ನೀವು ಧೈರ್ಯವಾಗಿರಿ, ನಿಮ್ ಜೊತೆ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರು. ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ. ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟರು. ಸೋಮವಾರ ಖರ್ಗೆ ಅವ್ರನ್ನ ಭೇಟಿ ಆಗ್ತೀರಾ? ಸೋಮವಾರ ಖರ್ಗೆ ಅವ್ರನ್ನ ಭೇಟಿ ನಮ್ಮ ಪ್ರೆಸಿಡೆಂಟ್ ಇವತ್ತೇ ಭೇಟಿ ಆಗ್ಬೋದು, ನಾಳೆನೂ ಭೇಟಿ ಆಗ್ಬೋದು, ನಾಳಿದ್ದು ಭೇಟಿ ಆಗ್ಬೋದು. ನಾನು ಬಂದಾಗೆಲ್ಲ ಭೇಟಿ ಆಗ್ತೀನಿ. ಸರ್ ಸಂಪುಟದ ಬಗ್ಗೆ ಇಲ್ಲ ಏನೋ ಚರ್ಚೆ ಆಗ್ತಿದೆ. ನವೆಂಬರ್ ಕ್ರಾಂತಿ ಚರ್ಚೆ ಆಗಿಲ್ಲ. ಡಿಸೆಂಬರ್ ಹಂತದಲ್ಲಿ ಸಚಿವ ಸಂಪುಟ ಪುನರ್ರಚನೆ. ಯಾರು ಹೇಳಿದ್ರು ನಿಮ್ಗೆ? ಮಾಹಿತಿಗಳು ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡಿ